ಮಹಾವೀರ ಮಹಾದರ್ಶನ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಸೋಪಾನ 4. ಆರಿತಾ ವಿಷಜ್ವಾಲೆ ಅಳಿಯಿತಾ ಗರಳಲೀಲೆ. ಮುಗಿಸಿ ಪ್ರಥಮ ವರ್ಷದ ಸಾಧನೆಯನು ದ್ರಷ್ಟಾರ ಮಹಾವೀರನು. ಹೊರಟು ಅಸ್ತಿ ಗ್ರಾಮದಿಂದ ವಿಹಾರವನು ತಲುಪಿದನು. ಮತ್ತೆ ಮೋರಾಕ ಸನ್ನಿವೇಶವನು ಉಳಿದಲ್ಲಿಯೇ ಕೆಲ ಕಾಲದವರೆಗೆ ಬೆಳೆಸಿದನವನು. ವಾಚರಾಕಿಯದೆಡೆಗೆ ವಿಹಾರವನು ಅಂತೆಯೇ ಸಾಗುತ್ತಿರಲವನು. ಆ ಕಗ್ಗಾಡ ಹಾದಿಯಲಿ ಕಲ್ಲು ಮುಳ್ಗಳನ್ನು ತುಳಿಯುತ್ತಲಿ, ತಿಟ್ಟು ತೆವರುಗಳನ್ನೇರಿ ಇಳಿಯುತ್ತಲಿ, ಪೊದೆ ಪದರುಗಳ ಮಧ್ಯೆ ನುಸುಳುತ್ತಲಿ ತಡೆದು ಅವನನು ಎದುರಾದ ಕೆಲ ಗವಳಿಗರು ಪ್ರಾರ್ಥಿಸಿದರಿಂತು ಕಳಕಳಿಯಲಿ. ಮಹರ್ಷಿಗಳು ತಾವು ಕಠಿಣಬಹುದೀ ಮಾರ್ಗವೋ ಅಂತೆ ಅಪಾಯಕಾರಿಯೋ, ಇಹುದಿಲ್ಲಿ ಭಯಂಕರ ದೃಷ್ಟಿ ವಿಷವುಳ್ಳ ಸರ್ಪವು ಕೊಲ್ಲುವುದು ತನ್ನ ವಿಷದಿಂದ ದಾರಿ ಹೋಕರನು. ಅಂತೆ ಸತ್ತು ಬೀಳುವವು ಹಾರುತಿಹ ಹಕ್ಕಿಗಳು ತಾಗಲದರ ವಿಷದ ಪೂತ್ಕಾರವು. ಸಾಲದೆಂಬಂತೆ ಸೋಕಿಯ ವಿಷದ ಸಿಂಚನವು ಮುರುಟಿ ಹೋಗುಹವಿ ಗಿಡಮರಗಳು ತಾಗಿದಂತೆ ಬೆಂಕಿ ಜ್ವಾಲೆಯೂ. ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಸೋಪಾನ 4. ಆರಿತಾ ವಿಷಜ್ವಾಲೆ ಅಳಿಯಿತಾ ಗರಳಲೀಲೆ ಎನ್ನುವ ಕಾವ್ಯವನ್ನು ಡಾಕ್ಟರ್ ಲತಾ ರಾಜಶೇಖರ್ ಅವರು ಅತ್ಯಂತ ಸ್ವಪೋಜ್ಞತೆಯಿಂದ ಬರೆದಿದ್ದಾರೆ. ಅದರ ವ್ಯಾಖ್ಯಾನ ಮಾಡುವ ಪುಣ್ಯ ನಮ್ಮದು. ಈ ದಿಸೆಯಲ್ಲಿ ಆ ಚಾತುರ್ಮಾಸವನ್ನು ಅಲ್ಲಿ ಮಹಾವೀರ ಮುನಿಯು ಕಳೀತಾರೆ. ಪ್ರಥಮ ವರ್ಷದ ಸಾಧನೆ ಮುನಿಯಾಗಿ 1 ವರ್ಷ ಸಾಧನೆಯನ್ನು ಮಾಡ್ತಾರಂತೆ ದ್ರಷ್ಟಾರ ಮಹಾವೀರನು. ಅಸ್ಥಿಗ್ರಾಮದಿಂದ ಹೊರಟು ಅಸ್ಥಿಗ್ರಾಮದಿಂದ ವಿಹಾರವನ್ನು ತಲುಪ್ತಾರೆ. ಮೋರಾಕ ಸನ್ನಿವೇಶವನ್ನು ಅಲ್ಲಿಯೇ ಕೆಲ ಕಾಲ ವಾಚರಾಕಿಯದೆಡೆಗೆ ವಿಹಾರವನ್ನು ಆರಂಭ ಮಾಡ್ತಾರೆ. ಹೀಗೆ ಸಾಗುತ್ತಿರುವಾಗ ಆ ಕಾಡಿನ ಹಾದಿಯಲ್ಲಿ ಕಲ್ಲು ಮುಳ್ಳುಗಳನ್ನು ತುಣಿಯುತ್ತಾ, ತಿಟ್ಟು ತೆವರುಗಳು ದಿಬ್ಬ ಕಂದ ಕಾಯುವುಗಳನ್ನು ಏರುತ್ತಾ, ಪೊದೆ ಪದರುಗಳ ಮಧ್ಯೆ ನುಸುಳುತ್ತಾ ಆತ ಮುನಿಗಳು ಯಾತ್ರೆ ಮಾಡ್ತಾ ಇದ್ದಾರೆ, ಅಂದರೆ ಮುಂದೆ ಹೋಗ್ತಾ ಇದ್ದಾರೆ. ಆಗ ಕೆಲವು ಗವಳಿಗರು ಅಂದರೆ ದನ ಕಾಯುವ ಗೊಲ್ಲರು, ಅವರು ಪ್ರಾರ್ಥನೆ ಮಾಡ್ತಾರಂತೆ, ಮಹರ್ಷಿಗಳೇ ಕಠಿಣವಾಗಿದೆ ಮುಂದೆ ಮಾರ್ಗ, ಅಪಾಯ, ಇಲ್ಲೊಂದು ಭಯಂಕರ ವಿಷಸರ್ಪ ಇದೆ, ಆ ವಿಷಸರ್ಪ ದಾರಿ ಹೋಗೋರ್ನೆಲ್ಲರನ್ನೂ ಕೂಡ ಕೊಂದುಬಿಡುತ್ತೆ, ಅದು ದಾರಿ ಹೋಗೋರನ್ನು. ಆಕಾಶದಲ್ಲಿ ಗಮನಿಸ್ತಾ ಇರ್ತಕ್ಕಂಥ ಹಕ್ಕಿಗಳು ಕೂಡ ಈ ಹಾವಿನ ವಿಷದ ಪೂತ್ಕಾರಕ್ಕೆ ಮೇಲಿನಿಂದ ಬಿದ್ದದು ಸಾಯ್ತಾ ಇದ್ದಾವೆ. ವಿಷದ ಸಿಂಚನ, ಆದ್ದರಿಂದ ತಾವು ಮರೆತೂ ಕೂಡ ಆ ಕಡೆ ಹೋಗಬೇಡಿ, ಆ ಗಿಡ ಮರಗಳೂ ಬೆಂಕಿ ಜ್ವಾಲೆ ಅಲ್ಲಿದೆ ಎಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರಂತೆ. ಅದನ್ನು ಮಹಾವೀರ ಮುನಿ ಕೇಳಿಸ್ಕೊಂಡ್ರು. ನೋಡೋಣ ಮುಂದೆ ಏನಾಗುತ್ತದೆ ಅಂತ. ನಮಸ್ಕಾರ.